ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೇಣು ಹಾಕೊಂಡು ಸಾಯ್ತಾಳೆ. ಆಂಟಿ, ನೀವ್ ಅನ್ಕೊಂಡಂಗಾದ್ರೆ ನಿಮ್ ಮಗ ಚಿರು ನನ್ನೋರೇ ತಾನೆ? ಅದ್ರಲ್ಲಿ ಡೌಟೇ ಇಲ್ಲ ದೀಪಿಕಾ. ಹೇಳಿ ಬೀಗ್ರೆ. ಏನಾಯ್ತು ಬಿಕ್ತಿ ಅಮ್ಮ? ಅವಳು ಒಳಗಡೆ ಹೋಗಿದ್ದಾಳ? ಈಗ ತಾನೇ ಹೋದ್ಲು. ಸರಿ, ಅಲ್ಲಿ ಏನ್ ನಡೆಯುತ್ತೆ ಅಂತ ತಿಳ್ಕೊಂಡು ನನಗೆ ಕಾಲ್ ಮಾಡಿ. ಸರಿ ಬೀಗ್ರೆ. ಹೇಳಿ ಸರ್. ಏ ತಮ್ಮ, ಅವಳು ಒಳಗಡೆ ಹೋಗಿದ್ದಾಳಂತೆ. ಇವಾಗ ನನ್ನ ಮೊಬೈಲಿಂದ ಕ್ಯಾಮ್ರಾ ಆನ್ ಮಾಡ್ತೀನಿ ಸರ್. ಸರಿ ಸರಿ, ಬೇಗ ಮಾಡು. ಸರಿ ಸರ್. ಅಕ್ಕ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ. ಇದು ಓಕೆ ರಾಧಿಕಾ, ಇನ್ನೊಂದಿದೆಯಲ್ಲ ಅದನ್ನು ಟ್ರೈ ಮಾಡು. ಒಳ್ಳೆ ಬೊಂಬೆ ತರ ಕಾಣಿಸ್ತಾ ಇದ್ಯಾ. ಚಿರು ಹೇಗಿದೆ? ರಾಧಿಕಾ, ಈ ಡ್ರೆಸ್ ಸೂಪರ್ ಆಗಿ ಕಾಣ್ತಾ ಇದೆ. ನಿನಗೆ ಇಷ್ಟ ಆದ್ರೆ 2 ಡ್ರೆಸ್ ತಗೋ. 2 ಡ್ರೆಸ್ ಏನಕ್ಕೆ? ನಾನು ಹೇಳ್ತೀನಿ ತಗೋ. ಅಕ್ಕ, ಭಾವನೆ ಹೇಳ್ತಿದಾರ ತಾನೆ, ತಗೋ. ನಿಂಗೇನ್ ಪ್ರಾಬ್ಲಮ್ಮು? ಸರಿ. ಒಂದ್ ನಿಮಿಷ. ಅಮ್ಮ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ಬಂದಾಗಿಂದ ನೋಡ್ತಾ ಇದ್ದೀನಿ, ಇಬ್ರು ಒಂದೇ ಕಡೆ ಸುಮ್ಮನೆ ನಿಂತಿದ್ದೀರಾ. ದೀಪಿಕಾ, ನಿಮ್ ವರ್ಕ್ ನನಗೆ ಇಷ್ಟ ಆಗ್ತಿಲ್ಲ. ಡ್ರೆಸ್ ಸೆಲೆಕ್ಷನ್ಗೆ ಐಡಿಯಾ ಕೊಡ್ತೀರಂತ ಅಮ್ಮ ನಿಮ್ಮನ್ನ ಕರ್ಕೊಂಡ್ ಬಂದ್ರೆ ನೀವು ನೋಡಿದ್ರೆ ನಿಮ್ದೇ ಯೋಚನೆಯಲ್ಲಿ ಮುಳುಗಿದ್ದೀರಾ. ಅದು ಚಿರು ಅವ್ರೆ. ಚಿರು, ರಾಧಿಕನ್ಗಿಂತ ಡ್ರೆಸ್ ಸೆಲೆಕ್ಷನ್ ಮಾಡಕ್ಕೆ ಬೇರೆ ಜನ ಬೇಕಾ? ಅವಳ ಸೆಲೆಕ್ಷನ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ಅವಳು ಸೆಲೆಕ್ಟ್ ಮಾಡಿರೋ ಡ್ರೆಸ್ ಕೂಡ ತುಂಬಾ ಸೂಪರ್ ಆಗಿದೆ ಚಿರು. ಅದಕ್ಕೆ ದೀಪಿಕಾಗೆ ಅವಳಿಗೆ ಡಿಸ್ಟರ್ಬ್ ಮಾಡ್ಬೇಡ, ಸೈಲೆಂಟ್ ಆಗಿರು ಅಂತ ಹೇಳಿದೀನಿ. ಓ, ಆಗ ಅದು ಬಿಟ್ರೆ ಬೇರೆ ಏನೂ ಇಲ್ಲ ಚಿರು. ಸರಿ ಅಮ್ಮ. ಇದು ಚೆನ್ನಾಗಿದೆ ಅಲ್ಲ? ಅಮ್ಮ ಬನ್ನಿ ಹೋಗೋಣ. ನೀನ್ ಹೋಗಿರು ಚಿರು, ನಾನು ಬರ್ತೀನಿ. ಸರಿ ಅಮ್ಮ.